ಹಚ್ಚಕ್ಕ ಬಾ ಒಳಗಂದೆ. ಇಲ್ಲಿ ಸುಶ್ಲಕ್ಕ ಆಕಿನೂ ಬಂದಾಳ. ಇದು ಒಂದಿಟ್ಟು ಅಡ್ಗೆ ಮಾಡ್ಕೊಂಡ್ ಬಂದಿದ್ವಾ, ಹಂಗಾಗಿ ಆಕಿ ಅಡ್ಗೆ ಮನೆ ಒಳಗೆ ಹೋಗಿ ಇಟ್ಟು ಬರ್ತೇನಿ, ನೀ ಹೋಗಿ ಮಾತಾಡ್ಸಂತ ಅಂದ್ಲ. ಅದಕ್ಕೆ ನಾ ಈ ಕಡೆಗೆ ಬಂದೆ, ಆಕೆ ಆ ಕಡೆಗೆ ಹೋದ್ಲ. ಅಯ್ಯ ಅದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರವ, ಕುತ್ಕ. ಹುಡುಗಿ ಹೆಂಗೈತಿ ಈಗ? ಹಂಗ ಅದಾಳ ನೋಡು, ಹಂಗ ಬದುಕದಾಳ ಅಂತ ಅನ್ನೋದೊಂದು ಸಮಾಧಾನ. ಯಾಕೆ ಹಂಗಂತೀಯ ಯಾಕ? ಮತ್ತೇನು ಮಾಡೋದು ಹೇಳ ಶೈಲ? ಮದುವೆಗೆ ತಯಾರಾಗಕತ್ತಿದ್ಲು, ಇಂಥದ್ರಾಗ ಹಿಂಗಾಗ್ಬಿಟ್ಟೈತೆ ನೋಡಿ, ಏನು ಮಾಡೋದು ಹೇಳ? ನೀನೇನು ಚಿಂತೆ ಮಾಡಬೇಡ. ಅಲ್ಲ ಸಿಟಿಗೆ ಹೋಗಿ ತೋರಿಸ್ಕೊಂಡು ಬರ್ಬೇಕಿತ್ತು. ಇಲ್ಲ ಇದೇ ಈಗ ಒಂದು 15-20 ದಿವಸ ನೋಡೋನಿಕ್ಕಿಂದ ಚಲನವಲನ ಗಮನಿಸ್ರಿ. ಈಗ ಒಂದು ಸ್ವಲ್ಪ ಕಣ್ಣದು ತೆಗೆದು ಆ ಕಡೆಗೆ ಈ ಕಡೆಗೆ ನೋಡ್ತಾಳ. ಹಾಗಾಗಿ ನೀವ ಮನೆ ಒಳಗಡೆ ಪ್ರೀತಿಯಿಂದ ನೋಡ್ಕೊರಿ, ಬದಲಾಗ್ತಾಳ ಅಂತ ಹೇಳ್ಯಾರ ಡಾಕ್ಟ್ರು. ಅದ ಒಂದು ನೋಡಿ ನಮಗೆ ಧೈರ್ಯ ಅಂದ್ರೆ ಆರಾಮಾಕೈತೆ ಬಿಡ ಸುಶ್ಲಕ್ಕ. ಹಂಗೆ ಕಾಡಾಟ ಒಂದಿಷ್ಟು ದಿವ್ಸ ಇರ್ತಾವು, ಏನು ಮಾಡೋಕ್ಕಾಗಂಗಿಲ್ಲ. ಆದರೂ ಮಾತಿಲ್ಲ ಕತಿ ಇಲ್ಲ, ಹಿಂಗೆ ಮಕ್ಕೊಂಡಲ್ಲೇ ಕಣ್ಣು ಪಿಳಿ ಪಿಳಿ ಬಿಟ್ಕೋತ ಇರ್ತಾಳ. ಅವಾಗಿ ಯಾವಾಗಾರ ಒಮ್ಮೆ ಅವ್ರ ಅಪ್ಪನ ನೆನೆಸ್ತಾಳ, ಕನಸ್ನಾಗ ಕಣವರ್ಸ್ದಂಗೆ ಮಾಡ್ತಾಳ. ಸುಶ್ಲಕ್ಕ ಅಂದಂಗೆ ಈಕಿ ಪೂರ್ತಿ ಎಚ್ಚರ ತಪ್ಪಿದ್ದಿಲ್ಲ. ಮತ್ತು ಡಾಕ್ಟ್ರು ಹೇಳಿದ್ರವ ಅದು ಹಿಂಗೆ ಕೇಳಾಕತ್ತೇನಂತಂದು ಹೇಳಿ ತಪ್ಪು ತಿಳ್ಕೊಬೇಡ ಸುಶ್ಲಕ್ಕ. ಡಾಕ್ಟರ್ ರಿಪೋರ್ಟ್ನಾಗ ನೋಡಿ, ಇಲ್ಲ ಇದು ಭಾಳ ತಲೆಗೆ ಹೊಡೆತು ಬಿದ್ದಿದ್ರಿಂದ ಏನು ಹೇಳಕ್ಕೆ ಬರಂಗಿಲ್ಲ, ಇನ್ಮೇಲೆಲ್ಲ ಹಿಂಗೆ ಅಂತಂದು ಹೇಳಿ ಅಂದಿದ್ರು. ಒಮ್ಮಿಂದ ಮಕ್ಕಳೇ ಮತ್ತೆ ಎಲ್ಲ ಆರಾಮಾಗಕತ್ತೈತಿ ಅಂತಂತ ಹೇಳಿ ಖುಷಿ ಸುದ್ದಿ ಕೊಟ್ಟು ಡಿಸ್ಚಾರ್ಜ್ ಮಾಡಿ ಮನೆ ಕಳ್ಸಿದ್ರಲ್ಲ, ಅದು ಹೆಂಗಾತ? ಅದು ಈಕಿ ಒಂಚೂರು ಅವರಪ್ಪ ಕುತ್ಕೊಂಡು ಕಣ್ಣಾಗ ನೀರು ತೆಗೆದ್ರುವ. ಒಂದು ಸ್ವಲ್ಪ ಅವ್ರಿಗೂ ಯಾಕೆ ಭಾಳ ಮನ್ಸಿಗೆ ಬೇಜಾರಾದಂಗೆ ಆಗ್ಬಿಟ್ಟಿತ್ತು. ಅದು ಕಣ್ಣೀರು ಈಕಿನ ಕೈ ಮೇಲೆ ಬಂದು ಬಿತ್ತವ. ಅದು ಬಿದ್ದ ಕೂಡಲೇ ಆಕಿ ಅಪ್ಪಾಜಿ ಅಂತ ಅಂದ್ಲು. ಅದಕ್ಕಿಂತ ಮುಂಚೆ ಅವ್ರು ಹೋಗಿ ಆಕಿನ ಬಾಜು ಕುತ್ಕೊಂಡು ಮಾತಾಡ್ಸಿದ ಕೂಡಲೇ ಒಂಚೂರು ಹಿಂಗೆ ಸರಸಾಡ್ದಂಗೆ ಮಾಡಿದ್ಲು. ಆಮೇಲೆ ಅದು ಕಣ್ಣೀರು ಬಿತ್ತಲ್ಲ, ಕಣ್ವರ್ಸಕ್ಕೆ ಚಾಲೂ ಮಾಡಿಬಿಟ್ಲು. ಅವಾಗ ಡಾಕ್ಟ್ರಿಗೆ ಕರ್ಕೊಂಡ್ಬಂದ್ವಿ. ಡಾಕ್ಟ್ರು ಇಲ್ಲ ನೀವು ಒಂಚೂರು ಆಕಿಗೆ ಹಳೇದೆಲ್ಲ ನೆನಪು ಮಾಡಿಕೊಡ್ರಿ, ಎಲ್ಲ ನೆನಪಿಗೆ ಬರ್ತೈತಿ, ಒಳಗಡೆ ಮನಸ್ಸು ಎಚ್ಚರವಾಗೈತಿ, ಈಗ ನೀವೇನಾರ ಪ್ರಯತ್ನ ಪಟ್ರೆ ಫಲ ಸಿಗ್ಬೋದು ಅಂತ ಅಂದ್ರೆ. ಹಾಗಾಗಿ ನಾನು ಗೌಡ್ರು ಏನು ಪ್ಲ್ಯಾನ್ ಮಾಡಿದ್ವಿ ಅಂತ ಅಂದ್ರೆ, ಗೌಡ್ರಿಗೆ ಒಂಚೂರು ಹೊಡೆತ ಬಿದ್ದಂಗಾಗಿ ಕೂಕೊಂಡ್ರವ. ಅದಕ್ಕೆ ಪಟ್ನ ಈಕಿ ಅಪ್ಪಾಜಿ ಅಪ್ಪಾಜಿ ಅಂತ ಕೂಗಾಡಕತ್ಬಿಟ್ಲು. ಆಮ್ಯಾಕ ಕಣ್ಣು ಬಿಟ್ಲ. ಹಂಗೆ ಒಂಚೂರು ಎಚ್ಚರ ಆಗ್ಯಾಳ್ರಿ, ನೋಡೋಣ ನಿಮ್ಮ ಪ್ರೀತಿಗಿಂತ ಏನು ದೊಡ್ಡದಿಲ್ಲ, ನಾವು ಕೊಡೋ ಅಂಥ ಔಷಧಗಳಿಗೆ ಜೊತೆಗೆ ನೀವು ಆಕಿನ ಚಂದಕ್ಕೆ ಪ್ರೀತಿಯಿಂದ ಆರೈಕೆ ಮಾಡಿರಿ, ಎಲ್ಲ ಸರಿ ಆಕಾಳ ಅಂತ ಅಂದ್ರೆ. ಹಾಗಾಗಿ ಮನೆಗೆ ಕರ್ಕೊಂಡ್ಬಂದ್ವಿ ನೋಡು. ಭಾಳ ಅಂದ್ರೆ ಭಾಳ ಚಲೋ ಆಯ್ತು ನೋಡಿ ಸುಶ್ಲಕ್ಕ. ನಾವು ಅದಕ್ಕೆ ನೀನು ಈಕಿನ ಕಡೆನ ನೋಡ್ಕೊಂತಿದ್ಬಿಡ, ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೇವಂತ. ನೀ ಅಡುಗೆ ಮನೆ ಆದಿದೆ ಅಂತ ಚಿಂತೆ ಮಾಡಬೇಡ. ಒಂದಿಷ್ಟು ದಿವಸ ನಾವು ಮನೆ ಅದು ಸ್ವಚ್ಛ ಮಾಡಿಕೊಡ್ತೇವ, ನೀನು ಆ ಹುಡುಗಿ ಕಡೆನ ಕುಂದೂರು, ಆಮೇಲೆ ಆಕಿ ಜಲ್ದಿ ಆರಾಮಕ್ಕ. ಇಲ್ಲೇ ನಂಗಿಂತ ಗೌಡ್ರಕ್ಕಿನ ಜೋಡಿ ಭಾಳ ಇರ್ಬೇಕು ನೋಡು. ಎಷ್ಟು ಅಂದ್ರು ಅಪ್ಪಲ್ಲ, ತಂದೆ ಅಂದರೆ ಹೆಣ್ಮಕ್ಳಿಗೆ ಭಾಳ ಜೀವ. ಅದು ಖರೇನ. ಏನು ನನ್ನ ಬಿಟ್ಟು ಮಾತಾಡಕತ್ ಬಿಟ್ಟಿರಿ? ಅಯ್ಯ ಬಾರ ಗಿರ್ಜಿ, ನಿನ್ನ ಹೆಂಗೆ ಬಿಡೋನ್ ಹೇಳುವ, ಅಷ್ಟಕ್ಕೂ ನೀನು ನಮ್ಗೆ ಗೆಳತಲ್ಲೇನ. ಬಾ ಕುಂದ್ರು ಬಾ. ಆದರೂ ನಮ್ಮ ರೇಖಾಂದ ನಸೀಬ್ ಚಲೋ ಐತೆ ನೋಡು, ಖರೇನವ. ಆದ್ರೆ ಏನು ಮಾಡೋದೀಗ, ಮಾತಿಲ್ಲ ಕತಿ ಇಲ್ಲ, ತಿನ್ನಕ್ಕೂ ಗೊತ್ತಾಗಂಗಿಲ್ಲ, ಉಣ್ಣಕ್ಕೂ ಗೊತ್ತಾಗಂಗಿಲ್ಲ. ಒಂದಿಟ್ಟು ತೆಳ್ಳಗೆ ಗಂಜಿ ಮಾಡಿ ಹಾಕಿದ್ರೆ ನುಂಗುತ್ತಾಳ, ಕುಟ್ಟಿ ಪುಡಿ ಮಾಡಿ ನೀರು ಕಲಸಿ ಔಷಧಗಳಿಗೆ ಹಾಕ್ತೀವಿ. ಏನು ನಮ್ಮ ಹಣೆ ಬರ ಅಷ್ಟ. ಯಾಕಷ್ಟು ಚಿಂತೆ ಮಾಡ್ತೀವಿ ಸುಶ್ಲಕ್ಕ? ಆಗಿದ್ದು ನೋಡಿದ್ರೆ ನಾನು ಈ ಹುಡುಗಿ ಬದುಕ್ತಾ ಇಲ್ಲ ಅಂತ ಗಾಬಾ ಬಿಟ್ಟಿದ್ದೆ. ನಸೀಬು ಚಲೋ ಐತಿ. ಆದರೂ ಸರಿಯಾದ ಸಮಯಕ್ಕೆ ನೀವಿಬ್ರು ಬಂದ್ರವ ನೋಡಿ. ಆ ಮಂಜಣ್ಣ ಕರೆದು ದವಾಖಾನಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರಿ. ಯಾರು ಹಿಂಗೆ ಮಾಡಿದ್ರಿ ಅಂತ ಏನಾರು ಗೊತ್ತಾತೇನು ಸುಶ್ಲಕ್ಕ? ಇಲ್ಲಿ ಬಿಡ, ಏನಂತನೋ ಗೊತ್ತಾಗವಲ್ದು. ಅಲ್ಲ ಈಗೀಗ ಫಿಕ್ಸ್ ಮಾಡಿತ್ತಲ್ಲ ಆ ಹುಡುಗ, ಅವನದೇನಾರು ಸುದ್ದಿ ಗೊತ್ತಾತೇನ? ಏನವ ಅದು ಈಗ ಹಿಂಗಾದಾಗ ಈ ಕಡೆನ ಇದ್ದ ಊರಾಗ ಒಂದು ಎಂಥದ ಲೊಕೇಶನ್ ಎಂಥದ ಅಂದ್ರಪ್ಪ ಪೊಲೀಸರು. ಅವಾಗೇನ ಇಲ್ಲ ಇದ್ನಂತವ. ಆಮೇಲೆ ನಮ್ಮ ಮನ್ಯಾಗ ಇವರು ಅವ್ರ ಅಪ್ಪಾವು ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿದಾಗ ಅವರು ಇಲ್ರಿ ನಿಮ್ಮ ಮಗಳಿಗೆ ಮಾತಾಡ್ಸ್ಕೊಂಡ್ ಬರ್ತೇನೆ ಅಂತಂದೇಳಿ ಹೋದ ಅಂತಂದ್ರೆ, ಇಲ್ಲಿ ನೋಡಿದ್ರೆ ಹಿಂಗಾಗ್ಬಿಟ್ಟಿತ್ತು ನೋಡು. ಅದಕ್ಕೆ ಪೊಲೀಸರು ಪಾಪ ಅವ್ರ ಮೇಲೆ ಅನುಮಾನ ಪಡಕತ್ಬಿಟ್ಟಾರ. ನಂಗೂ ಯಾಕ ಹಂಗ ಅನ್ಸಾಕತ್ತೈತಿ ನೋಡು ಸುಶ್ಲಕ್ಕ. ಫೋನ್ ಹಚ್ಚಾನ ಒಂದರ ಸರಿ ಅಂದ್ರೆ ಈಕಿ ಹಿಂಗಾಗಿದ್ದು ಗೊತ್ತಾಯ್ತೋ ಇಲ್ಲೋ ಅಂತಂದು ಹೇಳಿ. ಅಂದ್ರೆ ಈಕಿ ಹಿಂಗಾಗಿದ್ದು ಅವ್ನಿಗೆ ಗೊತ್ತೈತೋ ಇಲ್ಲ ನಮಗೆ ಗೊತ್ತಿಲ್ಲ. ಆದ್ರೆ ಅವ ದಿನಕ್ಕೊಂದು 20 ಸರಿ ಫೋನ್ ಹಚ್ಚಿ ಮಾತಾಡವ ಈಕಿನ ಜೋಡಿ. ಹಿಂಗಾದ ಕೂಡಲೇ ಒಂದು ದಿವಸಕ್ಕೂ ಫೋನ್ ಹಚ್ಚಿಲ್ಲ. ಈಕಿನ ಫೋನು ಒಂದಿಷ್ಟು ಹೊತ್ತು ಪೊಲೀಸರ ಹತ್ರ ಇತ್ತ. ಆಮೇಲೆ ಅವ್ರು ತಂದು ಇವ್ರ ಅಪ್ಪನ ಕೈ ಕೊಟ್ರು. ಏನು ಫೋನ್ ಏನು ಬಂದಂಗಿಲ್ವ. ಎಲ್ಲಿ ಹೋಗ್ಯಾನ ಏನು ಅಂತ ಪತ್ತೆನಾರ ಐತನ? ಅವ್ನ ಮೊಬೈಲ್ದಾರ ಫೋನ್ ಹಚ್ಚಿ ನೋಡ್ಬೇಕಿತ್ತು ನೀವು. ಇಲ್ಲ ಅವಂದು ಅವತ್ತಿಂದನ ಸ್ವಿಚ್ ಆಫ್ ಬರತ್ತಂತ. ಪಾಪ ಅವ್ರಪ್ಪ ಅವನು ಭಾಳ ಗಾಬರಿ ಆಗ್ಯಾರ. ಈಗ ನೋಡಕ್ಕೆ ಬರ್ತೇನೆ ಅಂತೇಳಿ ಫೋನ್ ಹಚ್ಚಿದ್ರು. ಹಂಗೆ ಮಗನೂ ಕಾಣಕತ್ತಿಲ್ಲ ಅಂತಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಬರ್ತೇವ್ರಿ ಅನ್ನಕತ್ತಿದ್ರು. ಏನಾತ ಏನ. ಮತ್ತು ಪೊಲೀಸ್ ಏನು ಹೇಳಿದ್ರು?
ಅದು ಹಳೆಯಂದ್ರಿ ಎಲ್ಲದಾರ ಅಂತಂದು ಹೇಳಿ ಸುದ್ದಿ ಗೊತ್ತಾಗೈತ್ರಿ. ಒಂದಿಟ್ಟು ಬರ್ರಿ ನಮ್ಮ ಜೊತೆಗೆ ಅಂತೇಳಿ ಗೌಡ್ರನ್ನ ಕರ್ಕೊಂಡು ಹೋಗ್ಯಾರ. ಅವ್ರು ಬಂದ್ಮೇಲೆ ಇನ್ನು ವಿಷಯ ಗೊತ್ತಾಗ್ಬೇಕು ನೋಡು. ಅಂದ್ರೆ ಈಗ ಒಟ್ಟು ನಂಗೆ ಅನ್ಸಿದ ಮಟ್ಟಿಗೆ ಪೊಲೀಸರು ನಿಮ್ಮ ಮಳೆಯಾರ ಮೇಲೆ ಅನುಮಾನ ಪಟ್ಟಂಗೆ ಐತಿ, ಹೌದಲ್ಲ? ಹೌದು, ಅವ್ರದ್ದು ಏನು ತಪ್ಪಿಲ್ಲ. ಆದ್ರೆ ಆ ಹುಡುಗಂತದಿಲ್ಲ ಬಿಡ, ಗಿರ್ಜಿ. ಅವ್ಗೇನು ಸಿಕ್ತೇಳಿ ಹಂಗೆ ಮಾಡಿದ್ರೆ. ಆದ್ರೆ ಅವ ಈ ಹುಡುಗಿನ ನೋಡಕ್ಕೆ ಬರತ್ ದೂರ ಉಳಿತ. ಫೋನರ ಹಚ್ಚಿ ಹೆಂಗದಾಳ ಏನು ಅಂತ ಕೇಳ್ಬೇಕಿತ್ತಲ್ಲ. ಆತೀಗ ಅವ್ರಿಗೆ ವಿಷಯನ ಗೊತ್ತಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಒಂದು ದಿನಕ್ಕೊಂದು 20 ಸರಿ ಫೋನ್ ಹಚ್ಚಿ ಫೋನ್ದಾಗ ಮಾತಾಡ್ದವ. ಈಗ ಫೋನ್ ಇಲ್ಲ ಎಂಥದಿಲ್ಲ ಅಂತ ಅಂದ್ರೆ ಯಾರಿಗಾದ್ರೂ ಅನುಮಾನ ಬರ್ತದೆ ಸುಶ್ಲಕ್ಕ. ಅದ ಇಲ್ಲೇನಾಗೈತೆ ಅಂತೇಳಿ ಈಗೀಗ ಅವಂಗಿಬ್ರಿಗೆ ಗೊತ್ತು ನೋಡುವ. ಅಷ್ಟಕ್ಕೂ ನಾವು ಮನ್ಯಾಗ ಇರ್ಲಿಲ್ಲಲ್ಲ. ನಮ್ಮ ರೇಖಾನು ಅವಂಗ ಮನೆಗೆ ಬರಾಕೇನು ಹೇಳಂಗಿಲ್ಲ. ಹಂಗೆ ಮದುವೆ ಫಿಕ್ಸ್ ಆಗೈತಿ ಅಂತಂದು ಕೂಡಲೇ ಜಾಸ್ತಿ ಓಡಾಡೋದು ಮಾಡಬೇಡವ. ಮತ್ತು ಅವನ ಜೋಡಿ ಎಲ್ಲಾರ ಹೊರಗೆ ಹೋಗೋದಾತು, ಬೆಟ್ಟಗಾಕ್ ಬರ್ತಾನಂತನ್ನೋದಾತು, ಇವೆಲ್ಲ ನಮ್ಗೆಲ್ಲರಿಗೂ ಹೇಳೇ ನೀ ಮಾಡ್ಬೇಕು ನೋಡು ಅಂತ ಹೇಳಿದ್ರು ಅವ್ರ ಅಪ್ಪಾಜಿ. ಹಾಗಾಗಿ ನಾವಿಲ್ದಾಗ ಅವನೇನು ಇಲ್ಲಿ ಬಂದಿರೋದು ಸುಳ್ಳು ನೋಡುವ. ಹೌದು ಬಿಡು, ನಮಗೂ ಗೊತ್ತೈತಿ ಹುಡುಗಿ ಹೆಂಗೈತೆ ಅಂತಂದು ಹೇಳಿ. ನೀ ಹೇಳೋದು ನೋಡಿದ್ರೆ ಮತ್ತೆ ಹೌದು ಅವನದೇನು ತಪ್ಪಿಲ್ಲ ಅಂತ ಅನಿಸ್ತೈತಿ. ಆದರೂ ಬರ್ಬೇಕಿತ್ತಲ್ಲ ಅನ್ನೋದು ಒಂದೇ ನೋಡಿ ನನ್ನ ತಲೆ ಒಳಗೆ ಕೊರೆಯಾಕತ್ತಿದ್ದು. ಬಂದಿಲ್ಲ ಅಂದ್ರು ಫೋನರ ಹಚ್ಬೇಕಿತ್ತ. ಖರೆ ಏನಾಗೈತೆ ಅನ್ನೋ ಪಾಪ ಯಾರಿಗೆ ಗೊತ್ತು. ಏನು ಫೋನ್ ಕಳ್ಕೊಂಡಾನು ಏನು ಆಫೀಸ್ ಕೆಲ್ಸದ ಮೇಲೆ ಯಾವ್ದಾರ ಊರ ಮೇಲೆ ಹೋಗ್ಯಾನು. ಹಂಗಾಗಿ ಏನಕ್ಕೆ 2-3 ದಿವಸ ಫೋನ್ ಹಚ್ಚೋದಿಲ್ಲ ಅಂತ ಹೇಳಿ ಯಾವ್ದಾರ ಊರಿಗೆ ಕೆಲ್ಸಕ್ಕರ ಹೋಗಿದ್ರೆ ಏನು ಮಾಡ್ತಿ ಹೇಳ? ನಿಮ್ಮ ಬೀಗ್ರ ಅಂತಲ್ಲೇ ಇಲ್ಲೇ ಬರ್ತಾನಂತ ಹೇಳಾರ ಅಂತಂತೀಯಲ್ಲ ಮತ್ತೆ. ಅಂದ್ರೆ ನಮ್ಮ ಮನೆಗೆ ಬರ್ಬೋದಂತಂದು ಹೇಳಿ ಈ ಕಡೆ ಬಂದಿರ್ಬೋದು. ಆಮೇಲೆ ನಮ್ಮ ರೇಖಾಗ ಫೋನ್ಯಾಗ ಬರ್ತೇನಂತ ಕೇಳಿರ್ಬೋದು. ಈಕಿ ಹಿಂಗೆ ಮನ್ಯಾಗ ಯಾರು ಇಲ್ರಿ ಬರಬೇಡ್ರಿ ಅಂತ ಹೇಳಿರ್ಬೋದು. ಅಷ್ಟೊತ್ತಿಗೆ ಏನಾರ ಆಫೀಸ್ ಕೆಲ್ಸದ ಮೇಲೆ ಬೇರೆ ಕಡೆ ಊರಿಗೆ ಏನಾರ ಹೋಗಿರ್ಬೋದು. ಹಿಂಗೂ ಇರ್ಬೋದಲ್ಲ. ಹಾಂ, ಅದು ಖರೆ ನೋಡಿ ಸುಶ್ಲಕ್ಕ. ನೀ ಹೇಳಾಕತ್ತಿದ್ರೊಳಗಡೆನೂ ತೂಕೈತಿ. ಗೌಡ್ರ, ಈಗ ನೀವು ಒಂದು ಕೆಲಸ ಮಾಡಿರಿ. ನಿಮ್ಮ ಮಳೆಯಾರ ಆಗಾಕತ್ತಾರಲ್ರಿ, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಬರ್ದು ಕೊಡ್ರಿ. ಅಂದ್ರೆ ನಮಗೂ ಇನ್ವೆಸ್ಟಿಗೇಷನ್ ಮಾಡೋಕೆ ಭಾಳ ಚಲೋ ಆಗ್ತೈತಿ. ಅಂದರೆ ಈಗಾಗಲೇ ನೀವು ನಿಮ್ಮ ಮಗಳಿಗೆ ಹಿಂಗೆ ಹಲ್ಲೆ ಮಾಡ್ಯಾರ ಯಾರಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಬರ್ದು ಕೊಟ್ಟಿರಿ. ಈಗ ನಮ್ಗೆ ಇವನ ಮೇಲೆ ಅನುಮಾನ ಬರಾಕತ್ತೈತಿ. ಹಾಗಾಗಿ ನೀವು ಒಂದು ಕಂಪ್ಲೇಂಟ್ ಬರ್ದು ಕೊಟ್ಬಿಟ್ರಿ ಅಂತ ಅಂದ್ರೆ ನಾವು ಚಾರ್ಜ್ ತೊಗೊಂಡ್ಬಿಡ್ತೇವೆ. ಛೇ ಅವ್ರು ನಮ್ಮ ಮಳ್ಯಾರ ಹಂಗಿಲ್ರಿ ಸಾಹೇಬ್ರ. ಖರೆಗೂ ನಂಗೆ ಅವ್ರು ಹಿಂಗೆ ಮಾಡ್ಯಾರ ಅಂದ್ರೆ ನಂಬಿಕೆನ ಬರವಲ್ರಿ. ಯಾವ ಹುತ್ತದಾಗ ಯಾವ ಹಾವು ಇರ್ತೈತ್ರಿ, ಯಾರಿಗೆ ಗೊತ್ತು ಹೇಳ್ರಿ. ಹಂಗಂತೇಳಿ ನಾವೀಗ ಅನುಮಾನ ಪಟ್ಟು ಒಂದು ವೇಳೆ ಅವರು ತಪ್ಪಿತಸ್ಥರಲ್ಲ ಅಂತಂದು ಹೇಳಿ ಆಮೇಲೆ ಗೊತ್ತಾದ್ಮೇಲೆ ನಮ್ಮ ಮಗಳ ಜೀವನನ ಹಾಳಾಗ್ತೈತಲ್ರಿ. ಅಷ್ಟೇ ಅಲ್ಲ, ಆ ಹುಡುಗಂದು ಜೀವನದ ಮೇಲೆ ಒಂದು ಕಪ್ ಚುಕ್ಕಿ ಅಂತ ಕುಂತು ಬಿಡೋದಿಲ್ರಿ. ಅದು ಖರೆ ರೀ, ನೀವು ಹೇಳಕತ್ತಿದ್ರೊಳಗಡೆನೂ ನ್ಯಾಯ ಐತಿ. ಹಂಗಾರ ಬೇರೆ ದಾರಿ ಒಳಗಡೆನ ವಿಚಾರಣೆ ನಡೆಸ್ಬೇಕಾಕೈತಿ. ನಿಮ್ಗೆ ಅವ್ರು ಎಲ್ಲದಾರ ಅಂತಂದೇಳಿ ಗೊತ್ತಾಗೈತಿ ಅಂತಂದ್ರಿ. ಈಗ ನಮ್ಮ ಕಾನ್ಸ್ಟೇಬಲ್ ಅವ್ರು ಕರ್ಕೊಂಬರಕ್ಕೆ ಹೋಗ್ಯಾರ. ಅದಕ್ಕೆ ಹಂಗಾರ ಅವ್ನು ಬರೋಷ್ಟ್ರೊಳಗಡೆ ನಿಮ್ಮ ಕಡೆ ಕಂಪ್ಲೇಂಟ್ ಬರ್ಸ್ಕೊಂಡು ಚಾರ್ಜ್ ಚಾಲು ಮಾಡೋಣ ಅಂತಂದು ಹೇಳಿ ಇಲ್ಲಿ ಕರ್ಕೊಂಬಂದೆ. ಅಂದ್ರೆ ರೀ ನಮ್ಮ ಹುಡುಗಿ ಹಂಗೆ ನಾವು ಯಾರೂ ಇಲ್ದಾಗ ಅವ್ರನ್ನ ಭೇಟಿ ಆಗೋದದು ಮಾಡಕ್ಕೆ ಹೋಗೋದಿಲ್ರಿ. ಹಾಗಾಗಿ ಆ ಹುಡುಗ ನಮ್ಮ ಮನೆ ಕಡೆ ಬಂದಿರೋದಂತೂ ಸುಳ್ರಿ. ಇಲ್ಲ, ನಿಮ್ಮ ಮಗಳು ಭೇಟಿ ಆಗಕ್ಕೆ ನಿರಾಕರಣೆ ಮಾಡ್ಯಾಳ ಅಂತಂದು ಹೇಳಿ ಹಲ್ಲೆ ಏನಾರ ಮಾಡಿರ್ಬೋದಲ್ಲ. ಎದಕ್ಕೂ ಇರಲಿ ನೋಡೋಣ. ನೀವು ಹೇಳಿದ ಥರನೂ ಒಂದೇ ಸರಿ ದುಡ್ಕೋದು ಬೇಡ. ಇನ್ನೊಂದು ಇಷ್ಟು ಹೊತ್ರಿ ನಮ್ಮ ಪಿ ಸಿಗಳು ಕರ್ಕೊಂಬರ್ತಾರೆ ಅಂದಂಗೆ ಕೂತ್ಕೊಳ್ರಿ. ಗೌಡ್ರಿ ನಿಂತ ಬಿಟ್ಟಿರಲ್ಲ. ಇರ್ಲಿ ಬಿಡ್ರಿ ಸಾಹೇಬ್ರ, ನಂಗೆ ನಮ್ಮ ಮಗಳದ ಚಿಂತೆ ಆಗ್ಬಿಟ್ಟೈತಿ. ಮೊದಲು ಮನೆಗೆ ಹೋಗ್ಬೇಕು ನಾನು. ಇಲ್ರಿ, ಒಂದು 5 ನಿಮಿಷ. ಏನಾಗಿತ್ತು ಏನೋ ನನ್ನ ಮಗಳಿಗೆ ಗೊತ್ತು. ಗೌಡ್ರ, ಈಗ ನಾನು ನಮ್ಮ ಪಿ ಸಿಗೆ ಫೋನ್ ಹಚ್ಚಿದ್ದೆ ರೀ. ಇಲ್ಲೇ ಸ್ಟೇಷನ್ ಹಂತಲ್ಲೇ ಅದೇವಿ ಅಂತ ಅಂದ್ರೆ ಇನ್ನೊಂದು 2 ನಿಮಿಷದಾಗ ಬರ್ತಾರೆ ನೋಡ್ರಿ ಅಂತಿದ್ದಂಗೆ ಇಲ್ಲೇ ಬಿಟ್ರು ನೋಡ್ರಿ. ಸಾಹೇಬ್ರ ಅವ್ರು ಮೋಹನ್ ಅಂತೇಳಿ ಕರ್ಕೊಂಬರಕ್ಕೆ ಹೇಳಿದ್ರಲ್ರಿ, ಕರ್ಕೊಂಬಂದೆ ನೋಡ್ರಿ, ಬಂದಾರ. ಚಲೋ ಆತ್ರಿ, ಒಳಗೆ ಕಳಿಸ್ರಿ. ನೀವು ಒಂದಿಟ್ಟು ಅದು ರಿಪೋರ್ಟ್ ಎಲ್ಲ ಅದಾವಲ್ರಿ, ಸ್ವಲ್ಪ ಅವನ್ನೆಲ್ಲ ಟೈಪ್ ಮಾಡಿ ಕೊಡ್ತೀರಿ. ಹಾಗಾಗಿ ರೀ ಸಾಹೇಬ್ರ. ನೋಡ್ರಿ ಗೌಡ್ರ, ಇವ್ರೇನ ಮೋಹನ್ ಅಂಥೇಳಿ ನಿಮ್ಮ ಮಳೆಯಾರ? ಹೌದ್ರಿ, ಇವ್ರ ನಮ್ಮ ಮಳೆಯಾರ್ರಿ. ಹೌದ್ರಿ ಸಾಹೇಬ್ರ, ಇವ್ರ ನಮ್ಮ ಮಳೆಯಾರ. ಅಲ್ಪ ಅದು ನಿನ್ನ ಹಣಿಗೆ ಏನಾಗೈತಿ? ಯಾಕೆ ಪಟ್ಟಿ ಹಾಕೊಂಡಿ? ಗೌಡ್ರ, ನಾ ಹೇಳಿಲ್ರಿ, ಇವರೇ ಇರ್ಬೇಕ್ರಿ. ನಿಮ್ಮ ಮಗಳಿಗೆ ಜೀವ ಹೋಗೋಂಗೆ ಹೊಡೆದು ಓಡ್ ಹೋಗಿರ್ಬೇಕು. ಆಮೇಲೆ ಅವಾಗ ಇವ್ರ ಹಣಿಗೂ ಎಲ್ಲಾರ ಪೆಟ್ಟು ಬಿದ್ದಿರ್ಬೇಕು. ಅದಕ್ಕೆ ತಪ್ಪಿಸ್ಕೊಂಡು ಹೋಗಿದ್ರು. ಒಂದೇ ಕಂಪ್ಲೇಂಟ್ ಕೊಡ್ರಿ, ಒದ್ದು ಒಳಗೆ ಹಾಕಿ ಬಾಯಿ ಬಿಡಿಸ್ತೇನೆ. ಇಲ್ರಿ ಸಾಹೇಬ್ರ, ಅವ್ರು ಹಂಗಿಲ್ರಿ. ತಡ್ರಿ ಕೇಳ್ತೇನೆ. ಏನಪ್ಪಾ ಇದು? ಮಾವಾರ ಖರೇನ ಇದ್ರೊಳಗೆ ನಂದೇನೂ ತಪ್ಪಿಲ್ರಿ. ಯಾವ್ದ್ರೊಳಗಪ್ಪ? ರೇಖಾಗ ಹೊಡ್ತ ಬಿದ್ದೈತಲ್ರಿ, ಅದ್ರೊಳಗೆ ನಂದೇನೂ ತಪ್ಪಿಲ್ರಿ. ಅಂದ್ರ ನಮ್ಮ ರೇಖಾಗ ಹಿಂಗಾಗಿದ್ದು ನಿನಗೆ ಗೊತ್ತೈತೇನ್ಪಾ? ಹ್ಞೂ ರೀ ಮಾವ, ನಾ ಹೇಳಿಲ್ರಿ ಗೌಡ್ರ. ಖರ್ನೆ ಇದ್ರಾಗಿ ಒಂದು ಹಲ್ಲು ಬೈತ್ರಿ. ನೀವು ಒಂದೇ ಒಂದು ಕಂಪ್ಲೇಂಟ್ ಕೊಡ್ರಿ, ಒದ್ದು ಒಳಗೆ ಹಾಕಿದ್ರೆ ತಾನ ಬಾಯ್ ಬಿಡ್ತಾನ. ಇಲ್ರಿ ಸಾಹೇಬ್ರ, ನಾನು ಅಂತ ಕೆಲಸ ಮಾಡಿಲ್ರಿ. ಇಲ್ಪ ನಾನು ಇಷ್ಟೊತ್ತನ ಪೊಲೀಸರ ಹತ್ರ ಅದನ್ನ ಮಾತಾಡ್ಕೊಂತ ಬಂದೆ. ಇಲ್ರಿ ನಮ್ಮ ಮಳೆಯಾರ್ಗೆ ವಿಷಯ ಗೊತ್ತಿಲ್ಲ, ಕೆಲ್ಸದ ಮೇಲೆ ಎಲ್ಲರೂ ಹೊರಗೆ ಹೋಗಿರ್ಬೋದೇನ ಅಂತಂದು ಹೇಳಿ. ನಮ್ಮ ರೇಖಾಗ ಹಿಂಗಾಗಿದ್ದು ವಿಷಯನೂ ಅವ್ರಿಗೆ ಗೊತ್ತಿಲ್ಲ ಅಂತಂದು ಹೇಳಿ. ಆದ್ರೆ ಇಲ್ಲಿ ನೋಡಿದ್ರೆ ನಿಂಗೆ ಎಲ್ಲ ವಿಷಯ ಗೊತ್ತೈತಲ್ಲಪ್ಪ. ಆದ್ರೆ ನೀ ನಮ್ಮ ರೇಖಾಗ ನೋಡಾಕೂ ಬಂದಿಲ್ಲ, ನಮ್ಗೆ ಯಾರಿಗೂ ಒಂದು ಮಾತು ತಿಳಿಸೂನು ಇಲ್ಲ.
ಹಂಗ ಎಲ್ಲೋ ಹೋಗ್ಬಿಟ್ಟಿದ್ದೆಲ್ಲ ಮೊಬೈಲ್ ನೋಡಿದ್ರೆ ಸ್ವಿಚ್ ಆಫ್ ಐತಿ ನಿಮ್ಮಪ್ಪ ಅವ ಎಷ್ಟು ಗಾಬರಿ ಆಗ್ಯಾರ ಗೊತ್ತೈತಿ ಈಗ ಮತ್ತೆ ನಂಗೆ ಇದನ್ನೆಲ್ಲ ನೋಡಿದ್ರೆ ನೀನ ತಪ್ಪಿತಸ್ತ ಅನ್ಸಾಕತ್ತೈತಿ ನೋಡು ಅದ್ರಾಗ ಬೇರೆ ನಿಂಗೆ ತಲೆಗೂ ಪೆಟ್ಟು ಬಿದ್ದೈತಿ ಇದೆಲ್ಲ ಹೆಂಗ ಗೌಡ್ರ ನೀವಿಷ್ಟು ಸಮಾಧಾನವಾಗಿ ಕೇಳಕತ್ರ ಅವ ಎಲ್ಲಿ ಬಾಯ್ ಬಿಡ್ತಾನ ನೀವು ಈ ಕಡೆ ಒಂದ ಒಂದು ಸ್ವಲ್ಪ ಬರ್ರಿ ಇಲ್ಲೇ ಸೈಡಿಗೆ ಒಂದು VIP ಟ್ರೀಟ್ಮೆಂಟ್ ಸಿಕ್ತು ಅಂದ್ರೆ ಎಲ್ಲ ಸತ್ಯ ತಂತಾನ ಬಾಯಿಂದ ಹೊರಗೆ ಬರ್ತೈತಿ ಏಯ್ ನಡಿ ಒಳಗ. ಇಲ್ರಿ ಸಾಹೇಬ್ರ ನಾ ಏನು ಮಾಡಿಲ್ರಿ ಯಾರು ತಾನು ತಪ್ಪು ಮಾಡಿದ್ದು ತಪ್ಪು ಮಾಡೇವಂತಂದೇಳಿ ಹೇಳ್ತಾರನ ಒಳಗೆ ಹಾಕಿ ಎಲ್ಲ ನಾದಿದ್ರನ ಸತ್ಯ ಹೊರಗೆ ಬರೋದು. ಗೌಡ್ರ ನೀವು ಕಂಪ್ಲೇಂಟ್ ಬರ್ದು ಕೊಡ್ರಿ ನನಗೆ ನಾ ವಿಚಾರಣೆ ಮಾಡ್ತೇನೆ ಇವ್ನ ಒಳಗೆ ಕರ್ಕೊಂಡು. ಬ್ಯಾಡ್ರಿ ಸಾಹೇಬ್ರ ನಾನು ನನ್ನ ಅಳಿಯಂದ್ರ ಮೇಲೆ ನಂಬಿಕೆ ಐತ್ರಿ ನಂಗೆ ಇಲ್ಲೇನೋ ಬೇರೆ ಆಗೈತಿ ಕಣ್ಣಿದ್ರಿಗೆ ಇಷ್ಟೊಂದು ಪ್ರೂಫ್ ಸಿಗಾಕತ್ತಾವಲ್ರಿ ಗೌಡ್ರ ಯಾಕೆ ಇಷ್ಟು ಹಿಂಗೆ ಮಾಡಾಕತ್ತೀರ ಅನ್ನೋದು ನಂಗೂ ತಿಳಿವಲ್ದಾಗೈತಿ. ನೋಡ್ಪ ಏನಾಗೈತಿ ಅಂತಂದೇಳಿ ಹೇಳ್ಬಿಡು. ಇಲ್ರಿ ನಾನೇನು ಮಾಡಿಲ್ರಿ. ಗೌಡ್ರ ನೀವು ಈ ಕಡೆ ಬರ್ರಿ. ಏಯ್ ನಡಿ ಒಳಗ. ಬ್ಯಾಡ್ರಿ ಸಾಹೇಬ್ರ ನಂಗೇನು ಮಾಡಬೇಡ್ರಿ ನಾನು ಎಲ್ಲ ಇದ್ದಿದ್ದಂಗೆ ಹೇಳ್ಬಿಡ್ತೇನಂತ.